ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಕೂಡ ಈ ಹೊಯ್ಸಳರ ಕಾಲದ ದೇವಸ್ಥಾನಗಳು ತುಂಬ ಆಗಿವೆ ಅಂತ ತಿಳಿದಿದ್ದು. ಹಾಗಾಗಿ ಇದು ನೋಡಿದಾಗ ನಾನು ಫಸ್ಟು ಇದೇ ಟೈಮಲ್ಲಿ ದೇವಸ್ಥಾನ ಭೇಟಿ ಕೊಟ್ಟಿರೋದು, ನಮ್ಮ ಮಗನ ಮದುವೆ ಅದಕ್ಕೆ ಬರೆಸಲಿಕ್ಕೆ. ಹಾಗಾಗಿ ತುಂಬ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ಅನ್ನೋ ರೀತಿ ಕಾಣ್ತಾ ಇದೆ. ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಇಂಥ ಸ್ಥಳಗಳನ್ನ ಅಂತ ಹೇಳಿ ಒಂದು ಮನವಿ. ನೀವೆಲ್ಲಿಂದ ಬಂದಿದ್ರಾ? ನಮ್ಮದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು. ನಾನು ಈ ಜಿಲ್ಲೆ ಮಗಳನ್ನ ನನ್ನ ಜಿಲ್ಲೆಗೆ ತಗೊಂಡು ಹೋಗ್ತಾ ಇದ್ದೀನಿ ವಿವಾಹ ಮಾಡಲಿಕ್ಕೆ ನನ್ನ ಮಗನಿಗೆ. ಹೇಗೇನು ಸರ್ ಖುಷಿ? ಖುಷಿ ಸರ್. ನಮಗೆ ಮಂಡ್ಯ ಮತ್ತೆ ನಮ್ಮದು ತುಮಕೂರು ಗಡಿ ಭಾಗ ಕುಣಿಗಲ್ ತಾಲೂಕು. ನಾವು ಮಂಡ್ಯ ಕಲ್ಚರೇ, ಸ್ವಲ್ಪ ಉಳಿದುರ್ಗ ಆದಮೇಲೆ ಬೇರೆ ಕಲ್ಚರು. ನಮ್ಮ ಮಂಡ್ಯ ಕಲ್ಚರ್ ತುಂಬ ಚೆನ್ನಾಗಿದೆ. ಮಂಡ್ಯ, ಮೈಸೂರು, ಚಾಮರಾಜನಗರ, ಮಡಿಕೇರಿ ಇವೆಲ್ಲ ಒಳ್ಳೆ ಕಲ್ಚರು. ಈಗಲೂ ಕೂಡ ಒಳ್ಳೆ ಭಾವನೆ ಇದೆ. ನಮ್ಮಲ್ಲಿ ಏನು ಅಂದರೆ ನಾನು ಅನ್ನೋದಿಲ್ಲ, ನಾವು ಬನ್ನಿ ತಿನ್ನಿ ಉಣ್ಣಿ. ನಮ್ಮ ಮಂಡ್ಯ ಜಿಲ್ಲೆ ಮೈಸೂರಿನವ್ರಿಗೆಲ್ಲ ಇದೇ ಭಾವ. ಬಟ್ ಅದರ್ಸ್ ಜಿಲ್ಲೆಗಳಲ್ಲಿ ಅಂದರೆ ಕೆಲವೊಂದು ಜಿಲ್ಲೆಗಳ ಅದಿಲ್ಲ. ಇನ್ನು ಉತ್ತರ ಕರ್ನಾಟಕ ಅವರು ಇನ್ನೂ ಚೆನ್ನಾಗಿದೆ. ಈಗ ದೇವಾಲಯದ ಬಗ್ಗೆ ನಿಮ್ಗೆ ಖುಷಿ ಅನಿಸ್ತಿದ್ಯಾ? ಬಹಳ ಖುಷಿ. ನಾಳೆ ಮಗನ ಮದುವೆ ಚಪ್ರ, ಅದರಲ್ಲಿ ಇಂಥ ದೇವಸ್ಥಾನದಲ್ಲಿ ಬಂದು ನನ್ನ ಪುಣ್ಯ ಅಲ್ಲೊಂದು ದೇವಸ್ಥಾನ ಭೇಟಿ ಕೊಟ್ಟು ಬಂದು. ಫಸ್ಟು ಸುಬ್ರಹ್ಮಣ್ಯೇಶ್ವರ ಅಂತ, ಆಧ್ಯಾತ್ಮಿಕವಾಗಿ ಬಹಳ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಅಂದರೆ ಭಾರತೀಯತೆ ನಿಂತಿರೋದೇ ಆಧ್ಯಾತ್ಮಿಕ ಮೇಲೆ. ಇವತ್ತು ನೋಡಿ, ಭಾರತ ದೇಶದ ಜನ ವರ್ಲ್ಡಲ್ಲಿ ಎಲ್ಲ ತಾವು ಆಳ್ತಾ ಇದ್ದಾನೆ. ಈಗ ಮೊನ್ನೆ ಅಮೇರಿಕಾದಲ್ಲಿ ತುಳಸಿ ಅಂತ ಹೇಳಿ ಗುಪ್ತಚರ ಒಂದು ವಿಭಾಗಕ್ಕೆ ಮಂತ್ರಿ ಮಾಡಿದ್ರು. ಹಂಗಾಗಿ ಭಾರತೀಯರು ನಮ್ಮತನವನ್ನು ಬಿಟ್ಕೊಡ್ಬಾರ್ದು. ನಮ್ಮಲ್ಲಿ ಜಾತೀಯತೆ ಅನ್ನೋದು ಮೊದಲು ಹೋಗ್ಬೇಕು. ಇವಾಗ ಒಪ್ಪಂದದ ಮದುವೆಗಳೇ ಆಗ್ತಾ ಇದಾವೆ ನಮ್ಮಲ್ಲೆಲ್ಲ. ಗೌಡ್ರು, ಲಿಂಗಾಯತರು, ಗುರುಬ್ರು, ಗೌಡ್ರು ಒಪ್ಪಂದ ಅದೇ ರೀತಿ ಆಗ್ಬೇಕು, ಎಲ್ಲ ಮಿಕ್ಸ್ ಆಗ್ಬೇಕು ಅಂತ ಹೇಳಿ ನನ್ನ ಒಂದು ಜಾತಿ ಅನ್ನೋದು ಮೊದಲು ಹೋಗ್ಬೇಕು. ನಿಮ್ಮ ಹೆಸರು ಸರ್? ನನ್ನ ಹೆಸರು ದಯಾನಂದ್ ಸಾಗರ್ ಅಂತ. ಶಿಕ್ಷಕರು, ಜೊತೆಗೆ ವ್ಯವಸಾಯ, ಮೂಲ ವ್ಯವಸಾಯದವ್ರು ನಾವು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್. ಕ್ಷೇತ್ರ ರಾಮಪುರ ಕಾರ್ತಿಕ ಮಾಸದ ಅಂಗವಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ದೇವರಿಗೆ, ಪರಿವಾರ ದೇವರುಗಳಿಗೆ ರುದ್ರಾಭಿಷೇಕ, ವಿಶೇಷ ಅಲಂಕಾರ, ಅರ್ಚನೆ, ಮಹಾಮಂಗಳಾರತಿ, ಪ್ರತಿನಿತ್ಯ ಅನ್ನದಾನ ಸೇವೆಗಳು ನಡೀತಾ ಇದ್ದು, ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷವಾಗಿ ಭಗವಂತನಿಗೆ ಪೂಜಾ ಕಾರ್ಯಗಳಿರುತ್ತದೆ. ನಾಳೆ ಅಂಗಾರಕ ಚೌತಿ, ಮಂಗಳವಾರ ದಿವಸ ಅಂಗಾರಕ ಚೌತಿ ಅಂಗವಾಗಿ ಮಹಾಗಣಪತಿಗೆ ಸಹಸ್ರಮೋದ ಹೋಮ ನಡೀತಾ ಇದೆ. ಕೊನೆ ಕಾರ್ತಿಕ ಸೋಮವಾರ ಭಗವಂತನಿಗೆ ಲೋಕ ಕಲ್ಯಾಣಾರ್ಥವಾಗಿ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೀತಾ ಇದೆ. ವಿಶೇಷವಾಗಿ ಭಗವಂತನ ಕೃಪೆಗೆ ಭಕ್ತಾದಿಗಳೆಲ್ಲರೂ ಸಹ ಪಾತ್ರರಾಗಿ ಒಂದು ಸನ್ನಿಧಾನಕ್ಕೆ ಬಂದು ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ರಾಮಲಿಂಗೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಲು ಭಗವಂತನ ಒಂದು ನಂಬಿಕೆ. ತಮ್ಮ ಹೆಸರು ಸರ್? ಮೋಹನ್ ದೀಕ್ಷಿತರು. ಓಕೆ.